ರೈತರಿಗೂ ನಾವು ಇವತ್ತು ಆನಗೋಡಲ್ಲಿದ್ದೀವಿ. ಆನಗೋಡ್ ಬಂದ್ಬಿಟ್ಟು ಇದು ದಾವಣಗೆರೆ ಡಿಸ್ಟಿಕ್ಕು, ದಾವಣಗೆರೆ ತಾಲೂಕಲ್ಲಿ ಬರುತ್ತೆ. ಇಲ್ಲಿ ನಮ್ಮ ಪ್ರತಾಪನವರು ನಮ್ಮ ಹೈವೇಜ್ ಕಂಪ್ನಿಯಾದ ನಾಯಕನ್ನು ಬೆಳೆದಿದ್ರು, ಟೊಮ್ಯಾಟೊ ನಾಯಕನ್ನು. ಸೊ ಬನ್ನಿ, ಟೋಟಲ್ 4,500 ಸಸಿ ಹಾಕಿದ್ದಾರೆ ಇಲ್ಲಿ. ಅದ್ರ ಪಕ್ಕದಲ್ಲೇ ಬೇರೆ ಕಾಂಪಿಟೇಟಿವ್ ವೆರೈಟಿನ ಹಾಕಿದ್ದಾರೆ. ಸೊ ಬನ್ನಿ, ಇವತ್ತು ಅವ್ರ ಅಭಿಪ್ರಾಯ ಏನಿದೆ ಕೇಳೋಣ. ಮತ್ತು ನಮ್ಮ ಜೊತೆಯಲ್ಲಿ ನರ್ಸರಿ ಅವರು ಇದ್ದಾರೆ, ಇಬ್ಬರು ನರ್ಸರಿ ಮಾಲಕರು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಖಲೀಲ್ ಬಾಷ್ ಅಂತ, ನರ್ಸರಿ. ನಮ್ಮ ಹೆಸರು ಖಲೀಲ್ ಬಾಷ್. ಮತ್ತೆ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ದಸ್ತಗಿರಿ ಅಂತ. ನಮ್ದು ಅಕ್ಬರ್ ಅಲ್ಲಿ ಹೈಟೆಕ್ ಆಗ್ರೋ ಫಾರಮ್ ಆನಗೋಡಲ್ಲಿ ಇದೆ. ಸೊ ಅದು ಬನ್ನಿ ರೈತರೇ, ಇವತ್ತು ರೈತರು ಕೇಳೋಣ ಅವ್ರ ಅಭಿಪ್ರಾಯ ಏನಿದೆ ಅಂತ. ಪ್ರತಾಪನ್ ನಮಸ್ತೆ. ನಿಮ್ಮ ಫೋನ್ ನಂಬರ್ ಹೇಳಿ. 9356090101. ಓಕೆ ಪ್ರತಾಪನವ್ರೆ, ಯಾವಾಗ ನಾಟಿ ಮಾಡಿದ್ರಿಂದ? ಫೆಬ್ರವರಿ 14-15. ಫೆಬ್ರವರಿ 14-15. ಇವತ್ತಿಗೆ ಎಷ್ಟು ದಿವಸ ಆಯಿತು? ಒಂದು 2.5 ತಿಂಗಳು, 2.5-3 ತಿಂಗಳು ಹತ್ರ ಆಯಿತು. ಸೊ ಇವಾಗ ಇದು ನೋಡ್ತಾ ಇದೀವಿ ನಾವು. ಇದು ಎಷ್ಟನೇ ಕಟಾವು? ಇದು 6ನೇ ಕಟಾವು. ಯೂಶಲಿ ರೈತರಿಗೆ ಏನು ಸಮಸ್ಯೆ ಅಂದರೆ ವೈಟ್ ಶೋಲ್ಡರ್ ಟೊಮ್ಯಾಟೊ ಅಲ್ಲಿ ಹೋಗ್ತಾ ಸೈಜ್ ಕಮ್ಮಿ ಆಗುತ್ತೆ ಅಂತ. ಇವಾಗ 6ನೇ ಕಟಾವು ಮಾಡ್ತಿದ್ರೆ ನಿಮ್ಗೆ ಯಾವ್ದಾದ್ರು ಸೈಜಲ್ಲಿ ನಿಮಗೆ ವ್ಯತ್ಯಾಸ ಕಾಣಿಸ್ತಿದೆನಾ ಮೊದಲಿಗೆ ಇವಾಗ? ಮೊದಲಿಗೆ ಸೇಮ್ ಒಂದೇ ಸೈಜ್ ಇದೆ ಹಣ್ಣು. ಒಂದೇ ಸೈಜ್ ಇದೆ ಹಣ್ಣು, ಯಾವುದೇ ಥರ ವೇರಿಯೇಷನ್ ಇಲ್ಲ. ಶೇಪು ಎಲ್ಲ ಚೆನ್ನಾಗಿದೆ. ಮತ್ತೆ ಗಟ್ಟಿ ಅಣ್ಣ? ಗಟ್ಟಿ, ಫುಲ್ ಗಟ್ಟಿ ಇದೆ. ಮಾರ್ಕೆಟಿಗೆ ತಡೆಯುತ್ತೆ ಇದು? ಮಾರ್ಕೆಟ್ಗೆ ಹೋದ್ರೆ ರೇಟ್ ಏನು ತಡೆಯುತ್ತೆ? ಮಾರ್ಕೆಟ್ ಏನು ರೇಟ್ ಆಕತ್ತೆ? 10-20 ರೂಪಾಯಿ ರೇಟ್ ಜಾಸ್ತಿನೇ, ಎಲ್ಲದಕ್ಕಿಂತ ರೇಟ್ ಜಾಸ್ತಿನೇ. ಬನ್ನಿ ರೈತರೇ, ಇವತ್ತು ನಾವು ನಮ್ಮ ರೈತರ ನಮ್ಮ ನರ್ಸರಿ ಮಾಲೀಕರನ್ನು ಇದರ ಅಭಿಪ್ರಾಯ ಕೇಳೋಣ. ನಮ್ಮ ಹೈವೇಜ್ ನಾಯಕದು. ಅಣ್ಣ ನಮಸ್ತೆ, ಹೇಳ್ರಣ್ಣ ನಿಮ್ಮ ಅಭಿಪ್ರಾಯ ಹೇಳಿ. ನೋಡ್ರಿ, ನಾಟಿ ಮಾಡಿ ಈಗ 2.5 ತಿಂಗಳಾಗೈತಿ. ಇದು ಬಡ್ಡೆದಿಂದ ತುದಿ ಮಟ್ಟನು ಒಂದೇ ಸೈಜ್ ಐತಿ. ಆಮೇಲೆ ರೋಸ್ ಕಲರ್ ಇಲ್ಲ, ಕಲರ್ ಶೈನಿಂಗ್ ಗೀನಿಂಗ್ ಎಲ್ಲ ಚೆನ್ನಾಗೈತಿ. ಮಾರ್ಕೆಟಿಗೆ ಒಳ್ಳೆ ಸೂಕ್ತವಾದ ಹಣ್ಣು. ಇದು ಸೂಕ್ತವಾದ ಹಣ್ಣು. ಎಲ್ಲ ರೈತರಿಗೂ ಮಾಡಕ್ ಹೇಳ್ತೀರಾ? ನಾನು ಆರಾಮಾಗಿ ಮಾಡ್ಬೋದು, ಎದ್ರಾಗ ಅವಶ್ಯಕತೆನೇ ಇಲ್ಲ. ಮತ್ತೆ ಸರಿ ಎಲ್ಲಾ ರೈತರು ಮಾಡ್ಬೋದು ಇದನ್ನ. ಮತ್ತೆ ದಸ್ತನವ್ರು ಇವಾಗ ಅವ್ರು ಅಂದ್ರು ಫೆಬ್ರವರಿ 15ನೇ ತಾರೀಕೇನೋ ನಾಟಿ ಮಾಡಿದಾರಂತ. 15ನೇ ತಾರೀಕಿಂದ ಅಂದ್ರೆ ಬಿಸಿಲು, ಕಂಟಿನ್ಯೂಸ್ ಬಿಸಿಲಿದೆ. ಬಟ್ ಈ ಟೆಂಪ್ರೇಚರ್ ಜಾಸ್ತಿ. ಈ ಟೆಂಪ್ರೇಚರ್ಗೆ ನಮ್ಮ ಗಿಡವನ್ನು ನೋಡ್ಬೋದು, ಯಾವುದೇ ಥರ ವೈರಸ್ ಇಲ್ಲ, ಒಂದು ಗಿಡನೂ ವೈರಸ್ ಇಲ್ಲ ಫೀಲ್ಡಲ್ಲಿ. ಮತ್ತೆ ಬೆಳವಣಿಗೆ ನೋಡ್ಬೋದು, ಕಾಂಪಿಟೇಟಿವ್ ವೆರೈಟಿನ ಹಾಕಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಹೇಳಿ, ಇದಕ್ಕೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ನಾವು ಏನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಇದು ಹೈವೇಜ್ ಕಂಪ್ನಿ ಜವಾನ್ ನಾಯಕ್ ಅಂತ. ಇದು ತಳಿ ಬಂದು ನಾವು ನರ್ಸರಿಯಲ್ಲಿ ಬೇರೆ ಬೇರೆ ಕಂಪ್ನಿದು ಎಲ್ಲಾ ತರದ್ ಹಾಕಿದೀವಿ. ಆಮೇಲೆ ಇನ್ನ ಇದು ನೋಡ್ಬೇಕಂದ್ರೆ ಹೇಳ್ಬೇಕಂದ್ರೆ ಇದೈತಲ್ಲ, ಇನ್ನ ಗಟ್ಟಿನೂ ಇದೆ, ಚೆನ್ನಾಗಿದೆ. ಮತ್ತೆ ಕೆಳಗಿಂದ ಮೇಲ್ವರೆಗೂ ಒಂದೇ ಸೈಜ್ ಬರುತ್ತೆ. ಮತ್ತೆ ಮಾರ್ಕೆಟಿಗೆ ಸೂಕ್ತವಾದ ರೇಟ್ ಬೇರೆ ತಳಿಗಿಂತ ಇನ್ನ 10-20 ರೂಪಾಯಿ ಜಾಸ್ತಿನೇ ಸಿಗುತ್ತೆ. ಹಂಗಾಗಿ ಇವರು ಪ್ರತಾಪ್ ಅಂತ ಅವರು ಕಮ್ಮಿ ಅಂದ್ರೆ ಒಳ್ಳೆ ರೈತರು. ಅವ್ರು ಬಹಳ ಚೆನ್ನಾಗ್ ಮಾಡ್ತಾರೆ. ಒಂದ್ಸಲ 2 ಸಲ ಗೊಬ್ಬರ ಹಾಕಿ ಸುಮ್ನೆ ಬಿಡಲ್ಲ. ಒಳ್ಳೆ ಉತ್ತಮವಾದ ರೈತರು ಅಂತ ಹೇಳ್ಬೋದು. ಓಕೆ. ಆಮೇಲೆ ಹಣ್ಣು ಸಹ ನೋಡ್ರಿ, ಇಲ್ಲೇ ಗಟ್ಟಿ ಇದೆ, ಫುಲ್ ಗಟ್ಟಿ ಇದೆ ಹಣ್ಣು, ಬಾರಿ ಗಟ್ಟಿ ಇದೆ. ಮತ್ತೆ ಸೈಜ್ ಮೀಡಿಯಂ ಸೈಜ್ ಬರಲ್ಲ, ಸೈಜ್ ಬರುತ್ತೆ. ಹಣ್ಣು ಬಂದು 100-110, 120 ಗ್ರಾಮ್ ವರೆಗೂ ಇದೆ. ಹೌದು, ಇದೆ. ಓಕೆ ಅಣ್ಣ ಪ್ರತಾಪಣ್ಣ, ನಮಸ್ತೆ ಅಣ್ಣ.